ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 41 ವಾಕ್ಯ 37-44. ಜೋಸೇಫನು ಸೂಚಿಸಿದ ಯೋಚನೆ ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದೆಂದು ತೋರಿತು. ಫರೋಹನು ತನ್ನ ಪರಿವಾರದವರಿಗೆ, ಈತ ದೇವರಾತ್ಮ ಪಡೆದವನು, ಈತನಿಗಿಂತ ಯೋಗ್ಯವಾದ ವ್ಯಕ್ತಿ ನಮಗೆ ಸಿಕ್ಕುವುದು ಸಾಧ್ಯವೇ ಎಂದು ಹೇಳಿ ಜೋಸೇಫನಿಗೆ, ದೇವರೇ ನಿನಗೆ ಇದನ್ನೆಲ್ಲ ತಿಳಿಸಿರುವುದರಿಂದ ನಿನಗೆ ಸಮಾನವಾದ ಬುದ್ಧಿ ವಿವೇಕಗಳುಳ್ಳ ವ್ಯಕ್ತಿ ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಮುಖ್ಯ ಅಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಬಳಿಕ ಫರೋಹನು ಜೋಸೇಫನಿಗೆ, ಇದೀಗಲೇ ಈಜಿಪ್ಟ್ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ನೇಮಿಸುತ್ತಿದ್ದೇನೆ ಎಂದು ಹೇಳಿ ತನ್ನ ಬೆರಳಿನಿಂದ ಮುದ್ರಿಕೆಯನ್ನು ತೆಗೆದು ಜೋಸೇಫನ ಬೆರಳಿಗೆ ಇಟ್ಟನು. ಅವನಿಗೆ ಮೌಲ್ಯವಾದ ವಸ್ತ್ರಗಳನ್ನು ಹೊದಿಸಿದನು. ಕೊರಳಿಗೆ ಚಿನ್ನದ ಸರವನ್ನು ಹಾಕಿದನು. ತನಗಿದ್ದ 2ನೆಯ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಈತನಿಗೆ ಅಡ್ಡಬೀಳಿ ಎಂದು ಪ್ರಕಟಣೆ ಮಾಡಿದನು. ಹೀಗೆ ಅವನನ್ನು ಈಜಿಪ್ಟ್ ದೇಶಕ್ಕೆ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದನು. ಅಷ್ಟು ಮಾತ್ರವಲ್ಲ, ಫರೋಹನು ಅವನಿಗೆ, ಫರೋಹನಾದ ನಾನು ಹೇಳುತ್ತಿದ್ದೇನೆ, ನಿನ್ನ ಅಪ್ಪಣೆ ಇಲ್ಲದೆ ಇಡೀ ಈಜಿಪ್ಟ್ ದೇಶದಲ್ಲಿ ಯಾರೂ ಏನನ್ನೂ ಮಾಡಕೂಡದು ಎಂದು ಹೇಳಿದನು. ಆಮೇನ್, ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ನಾನೇ ಹೊರುವೆನು, ಹೊತ್ತು ಸಾಗಿಸುವೆನು. ಸ್ತೋತ್ರ ಅಪ್ಪ, ನಮ್ಮನ್ನು ದೇವರು ಹೊತ್ತು ಸಾಗಿಸುತ್ತಾರೆ. ಹಲ್ಲೆಲೂಯಾ. ದೇವರ ಕನಸಿಗೆ ಅಣ್ಣಂದಿರು ವಿರೋಧವಾಗಿ ಬಂದರು. ಜೋಸೇಫನು ಸೆರೆಮನೆ ವಾಸ ಅನುಭವಿಸಿದನು. ಕಷ್ಟ, ಸಂಕಟ, ಅವಮಾನ ಎಲ್ಲವನ್ನು ಎದುರಿಸಿ ನಿಂತನು. ಎಲ್ಲಿ ಕೂಡ ಜೋಸೇಫನು ದೇವರನ್ನು ದೂಷಿಸಲೂ ಇಲ್ಲ, ಬೈಯಲೂ ಇಲ್ಲ. ದೇವರು ಕೊಟ್ಟ ಕನಸನ್ನು ಕಡೆಗಣಿಸಲೂ ಇಲ್ಲ. ಸ್ತೋತ್ರ ಅಪ್ಪ. ದೇವರ ಮೇಲೆ ಆಸಕ್ತಿಯುಳ್ಳ ಮಗನಾಗಿದ್ದನು. ದೇವರ ಭಯಭಕ್ತಿ ಅವನಲ್ಲಿ ತುಂಬಿಕೊಂಡಿದ್ದನು. ಕಷ್ಟ, ಸಂಕಟ, ವ್ಯಾಧಿ ಬಂದ ಕೂಡಲೇ ದೇವರನ್ನು ದೂಷಿಸುವುದು, ಬೈಯುವುದು ಜೋಸೇಫನು ಮಾಡಲಿಲ್ಲ. ಏನೇ ಬಂದರೂ ಜಯಿಸುವ ಬಲ ಮತ್ತು ಶಕ್ತಿ ನನ್ನ ದೇವರಾಗಿದ್ದಾರೆ. ಯುದ್ಧವು ನನ್ನದು, ಜಯವು ನಿನ್ನದು. ಯೋಬನು ತನ್ನ ಮಕ್ಕಳನ್ನು, ತನಗಿದ್ದ ಆಸ್ತಿಪಾಸ್ತಿಗಳನ್ನು ಎಲ್ಲವನ್ನೂ ಕಳೆದುಕೊಂಡ. ಯೋಬನ ಮೈಯೆಲ್ಲ ಹುಣ್ಣುಗಳು ಆಗಿ ಬಹಳ ಕಷ್ಟಗೊಳಗಾಗುತ್ತಾನೆ. ಇಷ್ಟೆಲ್ಲ ಆದರೂ ದೇವರನ್ನು ಬೈಯಲೂ ಇಲ್ಲ, ದೂಷಿಸಲೂ ಇಲ್ಲ. ಬದಲಾಗಿ ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು. ಆತನ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ದೇವರು ಜೋಸೇಫನಿಗೆ ಕನಸಿನ ಅರ್ಥವನ್ನು ತಿಳಿಸುವ ಜ್ಞಾನದ ಆತ್ಮ ಸುರಿಸಿದರು. ರಾಜನಿಗೆ ಒಂದು ಕನಸನ್ನು ಕೊಟ್ಟು ಕನಸಿನ ಅರ್ಥವನ್ನು ತಿಳಿಸುವ ಹಾಗೆ ಜೋಸೇಫನಿಗೆ ದೇವರು ಜ್ಞಾನದ ಆತ್ಮವನ್ನು ಸುರಿಸಿದರು. ಕನಸಿನ ಅರ್ಥವನ್ನು ತಿಳಿಸಿ ದೇಶಕ್ಕೆ ಸಂಭವಿಸುವ ಸುಭಿಕ್ಷ ಮತ್ತು ದುರ್ಭಿಕ್ಷೆ ವರ್ಷಗಳನ್ನು ತಿಳಿಸಿದನು. ಆಗ ರಾಜನು, ನಿನಗೆ ಸಮಾನವಾದ ಬುದ್ಧಿ ವಿವೇಕಗಳುಳ್ಳ ವ್ಯಕ್ತಿ ಯಾವನೂ ಇಲ್ಲ. ಜೋಸೇಫನನ್ನು ಆ ದೇಶದ ರಾಜಪ್ರತಿನಿಧಿಯನ್ನಾಗಿ, ಅಧಿಕಾರಿಯನ್ನಾಗಿ ನೇಮಿಸಿದರು. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ದೇವರ ವಾಕ್ಯಕ್ಕೆ ವಿರೋಧವಾಗಿ ಒಬ್ಬನೂ ನಿಲ್ಲಲಾರನು. ದೇವರ ವಾಕ್ಯ ತಿಳಿಸುತ್ತದೆ, ಆಕಾಶ ಭೂಮಿ ಅಳಿದು ಹೋದರೂ ದೇವರ ವಾಕ್ಯ ಎಂದಿಗೂ ಅಳಿಯಲಾರದು. ಆಮೇನ್, ಹಲ್ಲೆಲೂಯಾ. ದೇವರ ಭಾಗ್ಯದಾಯಕ ಆಶೀರ್ವಾದಕ್ಕೆ ಪ್ರಾರ್ಥಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ. ಯುಗ ಯುಗಾಂತರಕ್ಕೂ ದೇವರ ನಾಮಕ್ಕೆ ಸ್ತೋತ್ರ. ಜ್ಞಾನವು ಶಕ್ತಿಯು ನಿಮ್ಮದು ತಂದೆ.
ವಿವೇಕಗಳ ವಿವೇಕ ನಿಮ್ಮ ಕೊಡುಗೆ ಸ್ವಾಮಿ. ನೀವೇ ನನಗೆ ಜ್ಞಾನ ಶಕ್ತಿಗಳನ್ನು ದಯಪಾಲಿಸಿದಾತ. ನಿಮಗೆ ಧನ್ಯವಾದ, ನಿಮಗೆ ಕೃತಜ್ಞತೆ ಸಲ್ಲಲಿ ತಂದೆ. ದೇವರ ವಾಕ್ಯ ತಿಳಿಸುತ್ತದೆ, ಯೆಹೋಶುವ 1:5, ನಿನ್ನ ಜೀವಮಾನವಿಡೀ ಯಾರೊಬ್ಬನು ನಿನ್ನನ್ನು ಎದುರಿಸಿ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು. ನಿನ್ನನ್ನು ಕೈಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ. ಆಮೇನ್, ಹಲ್ಲೆಲೂಯ. ಜೋಸೇಫನ ಸಂಗಡ ಇದ್ದ ಸರ್ವೇಶ್ವರ ಜೋಸೇಫನನ್ನು ಉನ್ನತ ಪದವಿಗೆ ಏರಿಸಿದರು. ಸರ್ವೇಶ್ವರ, ನನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವರನ್ನು ಸದಾ ಧ್ಯಾನಿಸಿದ ಜೋಸೇಫನ ಗುಣಗಳನ್ನು ನಮಗೂ ಕಲಿಸು ಸ್ವಾಮಿ. ಆತನು ದೇವರ ಆತ್ಮನನ್ನು ಹೊಂದಿಕೊಂಡು ದೇವರ ಚಿತ್ತಕ್ಕೆ ಸನ್ಮಾನ ಮಾಡುವ ಮಗನಾಗಿ ದೇವರ ಆಲೋಚನೆಯಂತೆ ನಡೆದು ದೇವರ ಕೃಪೆಗೆ ಪಾತ್ರನಾದಂತೆ ನಾವು ಕೂಡ ಪಾಪದಿಂದ ದೂರ ಸರಿದು ದೇವರ ಪರಿಶುದ್ಧತೆ, ದೇವರ ನೀತಿಗಾಗಿ ಜೀವಿಸುವಂತೆ ನಿಮ್ಮ ಮಹಾಕೃಪೆ ಇಳಿದು ಬರಲಿ ಸ್ವಾಮಿ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಕೃತಜ್ಞತೆ ಸಲ್ಲಿಸಿ ನೀವು ಮಾಡಿದ ರಕ್ಷಣೆಯಲ್ಲಿ ನಾನು ನನ್ನ ಯೇಸು ಸ್ವಾಮಿಯಲ್ಲಿ ಆನಂದಿಸುವಂತೆ, ಯೇಸುವಿನ ರಕ್ತದ ರಕ್ಷಣೆಯಲ್ಲಿ ದೇವರ ವಾಕ್ಯದ ಬಲದಲ್ಲಿ ಸಾಗುವಂತೆ ಯೇಸುವಿನ ಘನವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್.